ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಯಿಂದ ಕೈಬಿಟ್ಟ ಹಿನ್ನೆಲೆ ರೈತರು ಆಕ್ರೋಶ ಹೊರಹಾಕಿದ್ದು, ಜಿಲ್ಲೆಯನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಹೊಳಲ್ಕೆರೆ, ಮೊಳಕಾಲ್ಮೂರು ಮತ್ತು ಚಿತ್ರದುರ್ಗ ತಾಲೂಕುಗಳನ್ನು ಕೈಬಿಡಲಾಗಿದೆ. ರೈತರು ಹಾಗೂ ಪ್ರತಿಭಟನಾಕಾರರು ಸಭೆ ನಡೆಸಲಿದ್ದೇವೆ. ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಬಂದ್ಗೆ ತೀರ್ಮಾನ ಮಾಡಲಾಗುತ್ತಿದೆ, ದಿನಾಂಕ ನಿಗದಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅಷ್ಟಲ್ಲದೆ ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಬಂದ್ಗೆ ತೀರ್ಮಾನ ಮಾಡಲಾಗಿದೆ, ದಿನಾಂಕ ನಿಗದಿ ಮಾಡಲಾಗುತ್ತಿದ್ದು, ಕೂಡಲೇ ಸರ್ಕಾರ ಉಳಿದ 3 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಬಹುದಾದರೆ ಮುಂದಿನ ದಿನ ಚಿತ್ರದುರ್ಗ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಹಿರಿಯೂರು, ಚಳ್ಳಕೆರೆ ಮತ್ತು ಹೊಸದುರ್ಗ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಿನ ರೈತರುಗಳಿಗೆ ಸರ್ಕಾರ ಅನ್ಯಾಯ ಮಾಡಿದಂತಾಗಿದೆ. ಅನ್ಯಾಯವನ್ನು ಖಂಡಿಸಿ ರೈತರು ಬರುವ ಸೋಮವಾರದಂದು ಸಭೆ ಸೇರಲಿದ್ದೇವೆ. ಸಭೆಯಲ್ಲಿ ಚಿತ್ರದುರ್ಗ ಬಂದ್ ಮಾಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಬರಗಾಲಕ್ಕೆ ಸೇರ್ಪಡೆ ಮಾಡಿದರೆ ಇನ್ನು 3 ತಾಲೂಕುಗಳು ಇವತ್ತು ಹೊಳಲ್ಕೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮೊಳಕಾಲ್ಮೂರು ಇವತ್ತು 3 ತಾಲೂಕನ್ನು ಬಿಟ್ಟಿದ್ದಾರೆ. ಇದು ಯಾವ ಮಾನದಂಡಕ್ಕೆ ಬಿಟ್ಟಿದ್ದಾರೆ, ಇದು ಯಾವ ಮಾನದಂಡದ ಮುಖಾಂತರ ಈ ಥರ ಮಾಡಿದ್ದಾರೆ, ಇದು ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ. ಇವತ್ತು ರೈತರು ಸೂರ್ಯಕಾಂತಿ, ಮೆಕ್ಕೆಜೋಳ, ಶೇಂಗಾ ಎಲ್ಲ ಬಿತ್ತಿ ಇವತ್ತು ಹರಗಿದ್ದಾರೆ. ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸಹ ಎಲ್ಲ ತಿರುಗಾಡಿ ಎಲ್ಲ ನೋಡಿದ್ದಾರೆ. ಆದ್ರೂ ಈ 3 ತಾಲೂಕನ್ನು ಬಿಟ್ಟಿದ್ದಾರೆ ಅಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಮತ್ತು ಏನು ನಮ್ಮ ಶಾಸಕರು ಇದ್ದಾರೆ, ಈ ಶಾಸಕರು ಇವತ್ತು ನಾವು ಶಾಸಕರನ್ನ ಆರಿಸಿ ಕಳಿಸಿದ್ದೀವಿ. ಆದರೆ ರೈತರ ಪರ ಅವರು ಕೆಲಸ ಮಾಡಬೇಕು, ಏನು ರೈತರ ಸಮಸ್ಯೆ ಇದೆ ಅಂತ ಆಲಿಸ್ಬೇಕು. ಅದು ಏನೂ ಮಾಡ್ತಾ ಇಲ್ಲ. ಇವತ್ತು ರೈತರು ಭಾಳ ಇವತ್ತು ಬರಗಾಲ ಅಂತ ಬಿಟ್ಟೋಗಿರೋದ್ರಿಂದ ಇವತ್ತು ರೈತರಿಗೆ ಗಾಯದ ಮೇಲೆ ಇವತ್ತು ಬರ ಎಳೆದಂತಾಗಿದೆ. ಇವತ್ತು ನಮ್ಮ 3 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿಲ್ಲ ಅಂತಂದರೆ ಅದರ ಏನು ಬರಗಾಲ ಅಂತ ಇದು ಬರುತ್ತೋ ಅದು ನಮಗೆ ತಪ್ಪೋಗುವಂಥ ಸಂಭವ ಇದೆ. ಆದ್ದರಿಂದ ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಈ 3 ತಾಲೂಕನ್ನು ಬರದ ಪಟ್ಟಿಗೆ ಸೇರಿಸಬೇಕು. ಮತ್ತು ಏನು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಅಂಥ ಅಧಿಕಾರಿಗಳನ್ನು ಇವತ್ತು ಅಮಾನತು ಮಾಡಬೇಕು ಇವತ್ತು. ಮತ್ತು ಶಾಸಕರು ಸಹ ರೈತರಿಗೆ ಏನು ಅನ್ಯಾಯ ಆಗಿತ್ತೋ ಅದನ್ನು ತಕ್ಷಣ ಸರಿಪಡಿಸ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ನಾವು ಚಿತ್ರದುರ್ಗ ಜಿಲ್ಲೆ ಈಗ ನಾವು ಎಲ್ಲ ಸಂಘಟನೆಗಳು ಸೋಮವಾರ ಒಂದು ಮೀಟಿಂಗ್ ಕರೆದು ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ.